ನಮ್ಮ ಯೂಟ್ಯೂಬ್ ಚಾನಲ್ ಪ್ರಾಕ್ಟೀಸ್ ವಿತ್ ಸೈಕಿಕ್ ಪವರ್ ವೀಕ್ಷಕರಿಗೆ ಸ್ವಾಗತ. ಇಂದು ನಾನು ಪ್ರಸ್ತಾಪ ಮಾಡಲಿರುವ ಅಂಶ, ನಾನು ಹೇಗೆ ರೇಖಿಯನ್ನು ಕಲಿತೆ. ಇದು ಬಹಳ ನನ್ನ ಜೀವನ ಮಟ್ಟಕ್ಕೆ ಹೇಳುವುದಾದರೆ ಅದ್ಭುತವಾದ ವಿಚಾರ. ಅದು 1997 1997 ಒಂದು ಸಂದರ್ಭದಲ್ಲಿ ರೇಖಿ ತರಗತಿಗೆ ನಾನು ಹೋಗುವಂತಹ ಸಂದರ್ಭ ಒದಗಿ ಬಂತು. ಕಾರಣ ಇಷ್ಟೇ, ನನಗೆ ಆಗಾಗಲೇ ಸಾಕಷ್ಟು ಮಾನಸಿಕ ವಿದ್ಯೆಗಳ ಪರಿಚಯ ಇತ್ತು. ಅದೇ ನಾನೇ ಪರಿಣಿತ ಆಗಿರಲಿಲ್ಲ. ಈಗ ಹಿಪ್ನಾಟಿಸಮ್ ಇರಬಹುದು, ಕ್ಲೈರ್ವಾಯನ್ಸು, ಟೆಲಿಪತಿ ಮುಂತಾದ ಹಲವು ವಿದ್ಯೆಗಳ ಪರಿಚಯ ಇತ್ತು. ಆ ರೇಖಿ ಸಹ ಅಂತಹ ಒಂದು ವಿದ್ಯೆ. ಅದರಿಂದ ಕಲಿಯುವಂಥ ಅವಕಾಶ ಬಂದರೆ ಯಾಕೆ ಕಲಿಬಾರ್ದು ಅಂದ್ಕೊಂಡಿದ್ದೆ. ಆ ಅವಕಾಶ ಬಂತು 1997ರಲ್ಲಿ. ಸೊ ಆ ಒಂದು ತರಬೇತಿಗೆ ನಾನು ಅಟೆಂಡ್ ಆದೆ. ಆ ಶಿಕ್ಷಕಿ ಹೆಸರು, ಆ ರೇಖಿ ಶಿಕ್ಷಕಿ ಹೆಸರು ಶ್ರೀಮತಿ ಮಾಲತಿ ರವೀಂದ್ರನಾಥ್ ಅಂತ. ಅವರು ಬೆಂಗಳೂರು. ಈಗ ಅವರು ಎಲ್ಲಿದ್ದಾರೆ ಗೊತ್ತಿಲ್ಲ, ಅವರ ಫೋನ್ ನಂಬರ್ ಸಹ ನನ್ನ ಹತ್ರ ಇಲ್ಲ. ಆದರೆ ರೇಖಿಯನ್ನು ಮೊದಲ ಬಾರಿಗೆ ಅವರಿಂದ ನಾನು ಕಲ್ತಿದ್ದು. ಅದಾದ ನಂತರ ಬೇರೆ ಬೇರೆ ಅರ್ಥ ಕಲ್ತ್ಕೊಂಡೆ, ಅದು ಬಿಡಿ. ನನಗೆ ರೇಖಿ ಅಂದರೆ ಪರಿಚಯ ಇರಲಿಲ್ಲ. ಸರಿ ಹೋದೆ, ಸುಮ್ಮನೆ ಕೂತ್ಕೊಂಡೆ. ಅವರು ರೇಖಿ ವಿದ್ಯಾ ಪ್ರಯೋಜನಗಳ ಬಗ್ಗೆ ಮಾತಾಡ್ತಿದ್ದರು, ಶ್ರೀಮತಿ ಮಾತೆ ರವೀಂದ್ರನಾಥ್ರವರು. ರೇಖಿ ಕಲ್ತ್ಕೊಂಡ್ರೆ ನಿಮಗೆ ಸಾಕಷ್ಟು ದೈಹಿಕ ಕಾಯಿಲೆಗಳು ವಾಸಿ ಆಗ್ತದೆ, ಮಾನಸಿಕ ಸಮಸ್ಯೆಗಳು ಪರಿಹಾರ ಆಗ್ತದೆ, ಆರ್ಥಿಕ ಸಮಸ್ಯೆಗಳು ಹೋಗ್ತವೆ, ಕುಟುಂಬದಲ್ಲಿ ಎಲ್ಲರೂ ಚೆನ್ನಾಗಿರ್ತೀವಿ, ಬಂಧು ಮಿತ್ರರ ಜೊತೆ ಚೆನ್ನಾಗಿರ್ತೀವಿ, ಸಮಾಜ ನಿಮ್ಮನ್ನು ಗೌರವದಿಂದ ಕಾಣುತ್ತದೆ. ನಮಗೇನ ಮಹತ್ತರವಾದ ಕನಸುಗಳಿದ್ದರೆ, ನಾನು IAS ಆಗಬೇಕು, ನಾನು MLA ಆಗಬೇಕು, ನಾನು ದೊಡ್ಡ ಬಿಲ್ಡಿಂಗ್ ಕಟ್ಟಬೇಕು, ನಾನು ದೊಡ್ಡ ಬಿಸ್ನೆಸ್ ಮ್ಯಾಗ್ನೆಟ್ ಆಗಬೇಕು, ಅಥವಾ ನಾನು ವೃತ್ತಿಯಲ್ಲಿ ಮೇಲೆ ಬರಬೇಕು, ಈ ಥರ ಏನು ಕನಸುಗಳಿರ್ತಾವಲ್ಲ, ಅವಿದ್ದರೆ ಅವು ಈಡೇರ್ತವೆ. ನಮಗೆ ಶತ್ರು ಭಯ ಇರುವುದಿಲ್ಲ. ಈ ಥರ ಇನ್ನು ಏನೇನೋ ಅಂತ ಇಟ್ಕೊಳ್ರಿ, ತುಂಬ ಜಾಸ್ತಿನೇ ಅಂತ ಇಟ್ಕೊಳ್ರಿ. ಸತ್ಯ ಹೇಳುತ್ತಾದರೆ ನಾನು ಅವುಗಳನ್ನ ನಂಬಲಿಲ್ಲ. ಏನೋ ಸ್ವಲ್ಪ ಮಟ್ಟಿಗೆ ಮಾನಸಿಕ ಸಮಸ್ಯೆಗಳು ನಿಯಂತ್ರಿಸಲ್ಪಡ್ತವೆ ಅಂತ ಅಷ್ಟು ನನಗೆ ನಂಬಿಕೆ ಇತ್ತು. ತನ್ಮೂಲಕ ಕೆಲ ದೈಹಿಕ ಕಾಯಿಲೆಗಳು ಸಹ ವಾಸಿ ಮಾಡಿಕೊಳ್ಳಬಹುದು, ಇಷ್ಟು ನನಗೆ ಆ ನಂಬಿಕೆನ ಅಲ್ಲಿ ನಾನು ಹೋಗಿದ್ದು. ಆದರೆ ಅದಕ್ಕಿಂತ ತುಂಬ 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 ಉದ್ದ ಆಯ್ತು ಪಟ್ಟಿ, ತುಂಬ ಉದ್ದ ಆಯ್ತು ಬಿಡಿ, ನಾನು ಹೇಳೋಕ್ಕೆ ಹೋಗ್ತಾ ಇಲ್ಲ. ನಾನು ನಂಬಲಿಲ್ಲ. ಹಾಗಾದ್ರೆ ನಾನೇನು ಮಾತಾಡ್ಕೊಳ್ಳಿ, ಅಷ್ಟು ಕಾಮ ಕೂತಿದ್ದೆ. ನನಗೆ ಅಭ್ಯಾಸ ಅದು. ತುಂಬ ಒಂದು ಸಭೆಗೆ ಹೋದಾಗ ತುಂಬ ಡಿಸೆಂಟಾಗಿ ಕೂತ್ಕೊಳ್ಳೋದು ನನ್ನ ಅಭ್ಯಾಸ. ಸಂಸ್ಕಾರ ನನಗೆ ಜಾಸ್ತಿ. ನನಗೆ ಹಿಡಿಸದೇ ಇರ್ತಕ್ಕಂಥ ವಿಚಾರ ಅಲ್ಲಿ ನಡೀತಿದ್ದು ಸಹ ನಾನು ಅದನ್ನು ಏನೋ ಕಠಿಣವಾಗಿ ಮಾತನಾಡೋದು ಇಂಥ ಅಭ್ಯಾಸ ಇಲ್ಲ. ಕಾಮ ಕೊಡ್ತಿದ್ದೆ, ಇಲ್ಲಿ ಏನೇನು ಆಗ್ತಾನೆ ನೋಡೋದಂತ. ಆಯಿತು ಬಿಡಿ, ಎಲ್ಲ ಮುಗೀತು. ಅವರು ಇನಿಸಿಯೇಷನ್ ಅಂತ ಹೇಳ್ತಾರೆ. ರೇಖಿ ಇನಿಸಿಯೇಷನ್ ಅಂದರೆ ರೇಖಿ ಎಂಬ, ಆ ರೇಖಿ ಅಂದರೆ ವಿಶ್ವಚೇತನ ಶಕ್ತಿ ಅಂತ. ರೇ ಅಂದರೆ ವಿಶ್ವ, ಕಿ ಅಂದರೆ ಶಕ್ತಿ ಅಂತ. ವಿಶ್ವಚೇತನ ಶಕ್ತಿಯನ್ನು ನಮ್ಮ ದೇಹದೊಳಗೆ ನಮ್ಮ ಸಹಸ್ರಾರದ ಮೂಲಕ ಒಳಗೆ ಪ್ರವೇಶ ಆಗು ಮಾಡುವುದು, ಅದು ಇನಿಸಿಯೇಷನ್ ಅಂತ ಹೇಳ್ತಾರೆ. ಸರಿ ಆಯಿತು. ಐ ಥಿಂಕ್ ಒಂದು ನಾಲೆಜ್ ಆಯಿತು ಅಂತ ಕಾಣ್ತದೆ ಆ ಸೆಷನಲ್ಲಿ. ಆ ರೇಖಿ ಇನಿಸಿಯೇಷನ್ ಆಯಿತು. ನಂಗೆ ಸಹ ದೇಹದಲ್ಲಿ ಏನೋ
ಒಂದು ಚೂರು ಏನೋ ಸ್ವಲ್ಪ ಏನು ಪಲ್ಸ್ ಹಿಂಗೆ ಅಂದಂಗೆ ಸ್ವಲ್ಪ ಬೆಳಕಿನ ಕೆಳಗಳು ಬಾಡಿ ಒಳಗೆ ಹೋದಂಗೆ ಆಯ್ತಲ್ಲ ಆಯಿತು. ಯಾರಿಗಾಯಿತೋ ಬಿತ್ತು ಗೊತ್ತಿಲ್ಲ, ನನಗಂತೂ ಆಯಿತು. ಬಟ್ ಎಲ್ರಿಗೂ ಆಯಿತು ಅಂತ ಹೇಳಿದರು. ಇರಲಿ, ಅದು ನಮ್ಗೆ ಬೇಡ. ನನಗಂತೂ ಸ್ವಲ್ಪ ಮಟ್ಟಿಗೆ ಅನುಭವ ಆಯಿತು. ಸಾಕು ಕೂತಿದ್ದೆ ಎಲ್ಲ. ಇನ್ನು ಕೊನೆ ಹಂತದಲ್ಲಿ ಶ್ರೀಮತಿ ಮಾಲತಿ ಅವರು ಒಂದು ಮಾತು ಕೇಳಿದರು. ಯಾರಿಗಾದ್ರೂ ಸಂದೇಹ ಇದ್ದರೆ ನೀವು ಕೇಳಬಹುದು ಅಂದರು. ಅವ್ರಿಗೆ ತೋಚಿರಲಿಲ್ಲ, ಸಂದೇಹ ಕೇಳಿದ್ರು. ಒಬ್ಬೊಬ್ಬರೇ ಏನೋ ಕೇಳಿದ್ರು, ಅವ್ರಿಗೇನು ಉತ್ತರ ಕೊಟ್ಟರು, ಎಲ್ಲ ನಡೀತಿತ್ತು. ಕೊನೆಯ ವ್ಯಕ್ತಿ ನನಗೆ ಸಂದೇಹ ಇರಲಿಲ್ಲ. ಏನು ಸಂದೇಹ ಹೇಳ್ರಿ, ಈಗ ಸುಮ್ಮನೆ ನಮ್ಮ ಮಾತಾಡಿ ಅದು ನೆಗೆಟಿವ್ ಮಾತುಕತೆ ಆಗ್ತದೆ. ಯಾಕೆ ಬಿಡು ಅಂದ್ಕೊಂಡು, ಮೇಡಮ್ ನನಗೇನು ಸಂದೇಹ ಇಲ್ಲ ಅಂತ ಹೇಳಿದೆ. ಇಲ್ಲ, ಏನೋ ಕೇಳಿ ಪರವಾಗಿಲ್ಲ, ಏನೋ ಸಂಕೋಚ ಬೇಡ ಅಂತರು. ಸರಿ, ಏನೋ ಒಂದು ಕೇಳಲೇಬೇಕಲ್ಲ. ಮೊದಲನೇ ಕೆಲಸ ನೇರವಾಗಿ ಅವರ ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದೆ ಅವರನ್ನು. ಸ್ವಲ್ಪ ಆಮೇಲೆ ಗಲಿಬಿಲಿ ಆಯಿತು. ಮೇಡಮ್, ಇಷ್ಟೊತ್ತು ನೀವು ಹೇಳಿದ್ರಲ್ಲ, ಅವ್ರು ನಿಜಾನಾ? ಕೇಳೇಬಿಟ್ಟು ನನಗೆ ಸಿಡಿಲಿನ ಆಘಾತ, ಸಿಡಿಲೇ ಬಂದು ಹೊಡೆದಂಗಾಯ್ತು ಅಮ್ಮನಿಗೆ. ನನ್ನ ಪ್ರಶ್ನೆ ಹೆಂಗಿತ್ತಂದರೆ ಚಾಕು ತಂದು ತಿಳಿಯಾಗಿತ್ತು. ಅಮ್ಮನಿಗೆ ಆಕ್ರೋಶವೋ ನೋವು ಮತ್ತೇನು ಗೊತ್ತಿಲ್ಲ, ಸ್ವಲ್ಪ ಶಾಕ್ ಆಯಿತು. ನಂತರ ಒಂದು 2-3 ಸೆಕೆಂಡ್ಗಳಲ್ಲಿ ಮತ್ತೆ ಚೇತರಿಸ್ಕೊಂಡು ಒಂದು ಮಾತು ಹೇಳಿ, ಈಗಲೂ ನನಗೆ ಕಣ್ಣಲ್ಲಿ ಕಾಡ್ತಾ ಇದೆ ನಮಗೆ ಏನು ಹೇಳ್ತು ಅಂತ. ಎಸ್, ನನ್ನ ಕಣ್ಣಲ್ಲಿ ಹಾಗೆ ಕಣ್ಣಿಟ್ಟು ನೋಡ್ತಾ ಅಮ್ಮ ಅವರು, ಸಾರಿ ಆಯಮ್ಮಲ್ಲ, ಅವರು ನನಗೆ ಗುರುಗಳವರು, ಆ ಪ್ರಶ್ನೆ ಬೇರೆ. ಅವರು ಕಣ್ಣಲ್ಲಿ ಕಣ್ಣಿಟ್ಟು ನೋಡಿದರು. ಎಸ್, ನಾನು ಹೇಳಿ ನಿಜ ಅಂತ. ಅವರ ದೇಹದಲ್ಲಿ ಕಣದಲ್ಲಿಯೂ ಆ ಎಸ್ ಎಂಬ ಶಬ್ದ ಬಂತು. ನನಗೆ ಅರ್ಥ ಆಯಿತು. ಆಯ್ತು ಮೇಡಮ್, ನಮಸ್ತೆ ಮೇಡಮ್ ಅಂತ ಹೇಳಿ ಬಂದೆ ಅಷ್ಟೇ. ಏನು ಮಾತಾಡ್ಕೊಂಡು ನಾನೇನು ಹೆಚ್ಚಿಗೆ ಮಾತಾಡಕ್ಕೆ ಹೋಗಲಿಲ್ಲ. ಮನೆಗೆ ಬಂದೆ, ಅದೇನೋ ಪುಸ್ತಕ ಕೊಟ್ಟರು, ಅದನ್ನು ಓದಿದೆ. ಅರ್ಥ ಆಯ್ತು ನನಗೆ, ಓದಿಲ್ಲ, ಅರ್ಥ ಆಯ್ತು ನನಗೆ. ನಾನು ಹೇಳಿದ್ನಲ್ಲ, ನನಗೆ ಹೆಚ್ಚಿಗೆ ನಂಬಿಕೆ ಇರಲಿಲ್ಲ ಅಂತ ನಿಮ್ಗೆ ಹೇಳಿದ ಆಳೆ. ಬುಕ್ ಆ ಕಡೆ ಬಿಸಾಕಿದೆ. ಅವತ್ತು ನೈಟ್ ಮಲ್ಕೊಂಡೆ, ಇನ್ನೂ ನಿದ್ದೆ ಬರ್ತಾಯಿಲ್ಲ. ಮಲ್ಕೊಂಡ್ರೆ ಅವ್ರು ಹೇಳಿದ್ರು ನನಗೆ, ನಮ್ಮ ಗುರುಗಳು, ಎಸ್, ಅದು ನನಗೆ ಪದೇ ಪದೇ ಮೈಂಡಲ್ಲಿ ಸುಳಿದಾಡ್ತಿತ್ತು. ಹಾಗನ್ನಿಸ್ತು ನನಗೆ. ಪ್ರಾಕ್ಟೀಸ್ ಮಾಡಿದ್ರೆ ಗಂಟು ಏನು ಹೋಗಿದೆ ಈಗ? ಆ ಸೆಷನ್ಗೆ ಹೋಗಿದ್ದಾಯಿತು, ಫೀಸ್ ಕೊಟ್ಟಿದ್ದಾಯಿತು, ದುಡ್ಡು ಹೋಯಿತು, ಬಿಡಿ, ದುಡ್ಡು ವಿಚಾರ ಬೇಡ ಇಲ್ಲ. ಮತ್ತು ಪ್ರಾಕ್ಟೀಸ್ ಮಾಡಿದರೆ ನಾನು ಹೋಗೋ ನಷ್ಟ ಅಂತ ನನಗಂತೂ ಏನು ನಾನು ಕಳ್ಕೊಳ್ಳೋಲ್ಲ. ಆಯಿತು ಅಂದ್ಕೊಂಡು ಆ ನಂಬಿಕೆಯಿಂದ, ಯಾಕೆ ಸೈಕಾಲಜಿಯಲ್ಲಿ ನಾನು ಆಳೇ ಪಂಡಿತನಾಗಿದ್ದೆ. ಅವ್ರು ಹೇಳಿದ ರೀತಿ ತುಂಬ ಪ್ರಾಮಾಣಿಕವಾಗಿತ್ತು. ಅದೇ ನನಗೆ ಸ್ಫೂರ್ತಿ ಆಯಿತು. ರೇಖೆ ಕಲ್ತ್ಕೊಂಡಿದ್ದಾಯಿತು, ಪುಸ್ತಕಗಳು ಬಂದಿದ್ದಾಯಿತು, ಕಾದಂಬರಿಗಳ ಹೆಸರು ಗಳಿಸಿದ್ದಾಯಿತು, ಆ ಪುಸ್ತಕ ಸಾಕಷ್ಟು ಹಣ ಬಂದಿದ್ದಾಯಿತು. ಜೀವನದಲ್ಲಿ ಏನಾಯಿತು ನಿಮಗೆಲ್ಲ ಗೊತ್ತಿದೆ ಈಗಾಗಲೇ. ಕಾದಂಬರಿಕಾರನಾದೆ, ಸಿನಿಮಾ ನಿರ್ದೇಶಕನಾದೆ, ಸೈಕಿಕ್ ಪಡೆದ ಹೊಸ ವಿದ್ಯೆಯನ್ನು ಹುಟ್ಟಾಕಿದೆ. ಇನ್ನೂ ಏನು ಸಾಕಷ್ಟು ಕನಸುಗಳಿದ್ದಾವೆ. ಇದಕ್ಕೆಲ್ಲ ಆವತ್ತಿನ 1997ರಲ್ಲಿ ಆ ರೇಖಿ ಎಂಬ ವಿದ್ಯೆ ಪರಿಚಯದಿಂದ ಇಷ್ಟೆಲ್ಲ ಬದಲಾವಣೆ ಆಗಿದ್ದು ನನ್ನಲ್ಲಿ. ಯಾಕೆ ಹೇಳ್ತಾರೆ ಈ ಮಾತಂದರೆ, ಅತಿ ಸುಲಭವಾಗಿ ನಾವು ಅಂತರ್ಮುಖರಾಗಲಿಕ್ಕೆ ಇರುವ ಸಾಧನಗಳು ಅಂದರೆ ಇಂಥ ವಿದ್ಯೆಗಳೇ. ರೇಖಿ, ಹಿಪ್ನಾಟಿಸಮ್, ಸೈಕೋಕಿನೆಸಿಸ್, ಸೈಕಿಕ್ ಇಂಥವು ನೀವು ಕಲ್ತ್ಕೊಂಡಾಗ ನಿಮಗೆ ಹಣ ಬರುತ್ತೋ ಅಥವಾ ಇನ್ನೂ MLA ಆಗ್ತಿರೋ ಅಥವಾ ಆಗಲ್ಲೋ ಅವೆಲ್ಲ ಪಕ್ಕಕ್ಕಿಟ್ಟರೆ ನೆಮ್ಮದಿ ಅಂತ ಇರ್ತದೆ, ಧೈರ್ಯ ಇರ್ತದೆ, ನಂಬಿಕೆ ಇರ್ತದೆ, ಪ್ರಾಮಾಣಿಕರಾಗಿರ್ತೀರ, ನೀವು ಕೆಟ್ಟ ಕೆಲಸ ಮಾಡೋದಿಲ್ಲ. ಇವೆಲ್ಲ ಲಾಭಗಳಲ್ವಾ? ಆಮೇಲೆ
ನಿಮ್ಗೇನು ಬರ್ತಾವೆ ಬರೋದು. ಆಮೇಲೆ ನಿಮ್ಮನ್ನು ಗೌರವಿಸ್ತಾರೆ ಎಲ್ಲರೂ. ಯಾಕೆ ಗಂಭೀರವಾಗಿರ್ತೀರ. ಈ ಚಿರಡೆ ಥರ ನಗಕ್ಕೆ ಹೋಗೋದು, ಅಪಹಾಸ್ಯ ಮಾಡೋದು ಇದೆಲ್ಲ ಮಾಡೋಕ್ಕೆ ಹೋಗೋಲ್ಲ. ಕೆಲವರು ಸುಮ್ಮನೆ ಈ ಅದನ್ನ ಅಸಹ್ಯವಾಗಿ ಅಪಹಾಸ್ಯ ಮಾಡೋದು, ಅಂದರೆ ಈ ಚಿರಡೆ ಜೋಕ್ಸ್ ಹಾಕೋದು ಈ ಥರ ಮಾಡ್ತಾರೆ. ನೀವು ಮಾಡೋಲ್ಲ. ಯಾರು ಮಾನಸಿಕ ವಿದ್ಯೆಗಳಲ್ಲಿ ಪರಿಣಿತರಾಗುತ್ತಾರೋ ತುಂಬ ಗಂಭೀರವಾಗಿರ್ತಾರೆ. ಅವ್ರು ನಗ್ತಾರೆ, ನಗದಂತಿಲ್ಲ, ಹಾಸ್ಯಕ್ಕೆ ನಗ್ತಾರೆ ಅವರು, ಅಪಹಾಸ್ಯಕ್ಕಲ್ಲ. ಇನ್ನೊಬ್ಬರ ತೊಂದರೆ ಮಾಡಿ ನಗಲ್ಲ ಅವರು, ಅವ್ರಿಗೆ ಅಭ್ಯಾಸ ಇರಲ್ಲ. 10 ಜನ ಕೂತ್ಕೊಂಡಾಗ ನೆಗೆಟಿವ್ ಮಾತಾಡಲ್ಲ, ಕೆಟ್ಟದಾಗ ಮಾತಾಡಲ್ಲ, ತುಂಬ ಕಂಟ್ರೋಲ್ ಆಗಿರ್ತಾರೆ. ದಟ್ ಇಸ್ ಕಾಲ್ಡ್ ಕಂಪೋಸ್ ಅಂತ ಹೇಳಿ ಇಂಗ್ಲೀಷ್, ಕಂಪೋಸ್ ಆಗಿರ್ತಾರೆ ಅವರು. ಮತ್ತು ಇವೆಲ್ಲ ಲಾಭ ಅಲ್ವಾ? ಸೊ ಕಲ್ತ್ಕೊಳ್ರಿ, ವಾಟ್ ಇದೆ ನಿಮ್ಗೆ ಅವಕಾಶ ಕಲ್ತ್ಕೊಳ್ಳಿ. ಎಲ್ಲೋ ದೂರ ಇರೋರು ಮಾತ್ರ ಬಂದು ಕಲೀರಿ ಅಂತ ಹೇಳ್ತಾ ಇಲ್ಲ. ಅಲ್ಲಿ ನಿಮ್ಮ ಹತ್ತಿರ ಹೋಗಿ ಕಲ್ತ್ಕೊಳ್ಳಿ, ತಪ್ಪಿಲ್ಲ. ಹತ್ತಿರ ನಂತರ ಬರಲಿ. ಎಷ್ಟೋ ಜನ ಬಂದಿದ್ದಾರೆ, ಕಲಿಸಿದ್ದೀನಿ, ಲಾಭ ಪಡಿತಾ ಇದ್ದಾರೆ. ಆಮೇಲೆ ನಿಮಗೊಂದು ಸಂದೇಹ ಬರ್ಬೋದು, ಸರ್ ಇನಿಷಿಯೇಷನ್ ಆದ ಕೂಡಲೇ ನೀವು ರೇಖಿ ಬಂದರೆ ಎಲ್ಲ ಪ್ರಯೋಜನ ಪಡಿಬೋದಾ ಅಂತ. ಆ ಥರ ಅಲ್ಲ. ನಾವು ಇಂಗ್ಲೀಷ್ನಲ್ಲಿ ABCD ಎಂಬ ಆಲ್ಫಾಬೆಟ್ಸ್ 26 ಕಲ್ತ್ಕೊಳ್ತೀವಿ. ನಮ್ಗೆ ಇಂಗ್ಲೀಷ್ ಬಂದ್ಬಿಡ್ತಾ? 26 ಅಕ್ಷರ ಕಲ್ತ್ಕೊಂಡು ಇಂಗ್ಲೀಷ್ ಬರುತ್ತಾ? ಬರೋಲ್ಲ. ಅಷ್ಟು ಅದು ಬೇಸ್ ಅಷ್ಟೇ. ಅಲ್ಲಿಂದ ನೀವು ಡೆವಲಪ್ ಮಾಡ್ತಾ ಹೋಗಬೇಕು. ಡೆವಲಪ್ ಮಾಡಿಕೊಂಡು ಹೋದಾಗ ನಿಮಗೆ ಲಾಭಗಳು ಸಿಗ್ತವೆ. ಸಿಗಲ್ಲ ಪ್ರಶ್ನೆ ಬರಲ್ಲ. ನೋ ಚಾನ್ಸ್. ಎಲ್ಲವೂ ನಿಮ್ಮಿಂದ ಸಾಧ್ಯ. ಆದ್ದರಿಂದ ನಿಮಗೆ ಇದು ಸ್ಫೂರ್ತಿದಾಯಕವಾಗಿರುತ್ತೆ ಅಂಥೇಳಿ ಇದೆಲ್ಲ ಹೇಳೋ ಪರಿಸ್ಥಿತಿ ಬಂತು. ಇನ್ನೂ ಇಂಥ ಘಟನೆಗಳು, ವೈಯಕ್ತಿಕ ಘಟನೆಗಳು ಕೆಲವಿದ್ದಾವೆ. ಅದನ್ನು ನಾಳೆ ನಾನು ಹಂಚ್ಕೊಡ್ತಾ ಹೋಗ್ತೀನಿ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದಲ್ಲಿ ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಕಾಮೆಂಟ್ ಮಾಡಿ. ಧನ್ಯವಾದಗಳು.